ಲಕ್ಷನ ಏನು ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ಆದರೆ ಅವ್ರ ಪ್ರಾಬ್ಲಮ್ ಏನಾಗಿಲ್ಲ, ಸಾಲ್ವ್ ಆಗಿರಲಿಲ್ಲ. ಬಟ್ ಇಲ್ಲಿ ಬಂದುಬಿಟ್ಟು ನಾವು ಹೇಳ್ತೇವೆ, ನಾವೆಲ್ಲ ಕಷ್ಟ ಬಂದಾಗ ಏನು ಮಾಡ್ತೀವಿ, ದೇವ್ರ ಹತ್ರ ಒಂದಲ್ಲ ಒಂದು ರೀತಿಯಲ್ಲಿ ಬೇಡ್ಕೊಳ್ತೇವೆ, ದೇವ್ರೆ ಯಾವುದಾದ್ರೂ ಒಂದು ಮಾರ್ಗನ ಓಪನ್ ಮಾಡು ಅಂತ ಹೇಳಿ. ಓಕೆನಾ. ಅದೇ ರೀತಿಯಾಗಿ ಅಮ್ಮನಿಗೆ ಬಂದುಬಿಟ್ಟು ಸರಾಕೆರ್ದು ಒಂದು ಪಾಂಪ್ಲೆಟ್ ಸಿಕ್ಕಿದ್ದು ಬಸ್ಸಲ್ಲಿ ಹೋಗುವಾಗ ಅವ್ರು ಕೊಟ್ಟಿದ್ರು ಒಬ್ರು ಅಮ್ಮ ಬಂದುಬಿಟ್ಟು. ಆದರೆ ಅಮ್ಮ ಏನಂತ ಹೇಳಿದರೆ 6 ತಿಂಗಳಾಗಿತ್ತು ಅದು ಸಿಕ್ಕು. ಆದರೆ ಅಪ್ಪನಿಗೆ ಬಂದುಬಿಟ್ಟು ಈ ಥರ ಪ್ರಾಬ್ಲಮ್ಸ್ ಆದಮೇಲೆ ಅಮ್ಮನಿಗೆ ಯಾವುದು ಕೂಡ ನೆನಪಾಗಲಿಲ್ಲ. ಡಾಕ್ಟರ್ ಹೇಳಿದ್ರು ಇನ್ನು 2.5 ವರ್ಷ ಆಗ್ಬೋದು ನೀವು ಸರಿ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪನಿಗೆ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಅಪ್ಪನ ಹತ್ರನೇ ಮಾತಾಡಿಸ್ತೀನಿ ಅಪ್ಪ ಅಮ್ಮ. ಓಕೆನಾ. ಹಾಗಾಗ್ಬಿಟ್ಟು ಏನು ಹೇಳಿದ್ರು, ಅವ್ರು 2.5 ವರ್ಷ ಆಗುತ್ತೆ, ಸರಿ ಆಗ್ಬೋದು ಆಗದೇನೋ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಅಪ್ಪ ಬಂದ್ಬಿಟ್ಟು ಅಮ್ಮನಿಗೆ ಅವಾಗ ತಟ್ಟಂತ ನೆನಪಾಗಿದ್ದು ಯಾವುದು ಅಂತ ಹೇಳಿದ್ರೆ ಸರಾಕೆರ್ ಪಾಂಪ್ಲೆಟ್. ಒಬ್ರು ಅಮ್ಮ ಈ ಥರ ನನಗೆ ಪಾಂಪ್ಲೆಟನ್ನು ಕೊಟ್ಟಿದ್ರು, ನೋಡೋಣ ನಾನು ಅಲ್ಗಾದ್ರೂ ಒಂದು ಟೈಮ್ ಏನಾಗನ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಅವತ್ತು ನೆಕ್ಸ್ಟ್ ಡೇನೇ ಅಪ್ಪನ ಕರ್ಕೊಂಬಂದ್ರು. ಇಲ್ಲಿ ಬಂದು 2 ದಿನದಲ್ಲಿ 2.5 ವರ್ಷ ಏನು ಮಾಡಬೇಕು, ರೆಸ್ಟ್ ಮಾಡಬೇಕಂತ ಹೇಳಿದಂಥ ಅಪ್ಪನಿಗೆ 2 ದಿನದಲ್ಲೇ ರಿಸಲ್ಟ್ ಸಿಕ್ಕಿದೆ ಅಪ್ಪ ಅಮ್ಮ. ಅಪ್ಪನ ಹೇಳ್ತಾರೆ, ಅವ್ರ ಅನುಭವನ ಕೇಳಿಸ್ಕೊಳ್ಳೋಣ ಅಪ್ಪ ಅಮ್ಮ. ಹಲೋ, ನಮಸ್ತೆ. ನಮ್ಮ ಹೆಸರು ನಾಗರಾಜ್ ಅಂತ. ನಮ್ಮದು ಅಶೋಕ್ನವರ ಭದ್ರಾವತಿ ಶಿವಮೊಗ್ಗ ಡಿಸ್ಟಿಕ್ಕು. ನಾವು ಅಲ್ಲಿ ಮೇನ್ ರೋಡಲ್ಲಿ NH 4 ಬೈಕಲ್ಲಿ ಹೋಗ್ಬೇಕಾದ್ರೆ ಓಮಿನಿ ಬಂದು ನನಗೆ ಹೊಡೆದಾದ್ಮೇಲೆ ಅಲ್ಲೇ ಸ್ಪಾಟಲ್ಲಿ ನನಗೆ ಮುಕ್ಕಾಲು ಭಾಗ ರಕ್ತ ಅಲ್ಲೇ ಹೋಯ್ತು. ಅದಾದ ನಂತರ ನಾನು ಮತ್ತು ಅವರೇ ವ್ಯಾನಲ್ಲಿ ಮೆಗಾನಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದರು. ಅವರು ನಮ್ಮ ತೋಟದ ಪಕ್ಕನೇ ಒಬ್ಬ ನಮ್ಮ ಚಿರಂತ ಡಾಕ್ಟ್ರು, ಅವರು ಇರೋದ್ರಿಂದ ನಾನು ಸ್ವಲ್ಪ ಬಚಾವು. ಅವರು ಒಳ್ಳೊಳ್ಳೆ ಮೆಡಿಸಿನ್ ಕೊಟ್ಟರು. ಆದರೂ ಮೆಗಾನಲ್ಲೇ ಇದ್ದುಕೊಂಡ್ರು ನನಗೊಂದು 2.5 ಲಕ್ಷ ರೂಪಾಯಿ ಖರ್ಚು ಬಂತು. ಖರ್ಚು ಬಂದು ಆದರೂ ನನಗೆ ಈ ಕೈ ಗಾಯ ಎಲ್ಲ ಮಾಯಿತು, ಇದೆಲ್ಲ ಮಾಯಿತು. ಕೈ ನೋವು ಆಗಲಿಲ್ಲ, ಕೈ ಎತ್ತಕ್ಕೆ ಬರಲಿಲ್ಲ, ಕಾಲು ಮಂಡಿ ಬಾವು ಬರೋದು, ನಡೆಯೋಕ್ಕೆ ಇದು, ಆಮೇಲೆ ತಲೆ ಸುತ್ತು ಬರೋದು. ನಾನು ಯಾವ್ದಾರೆ ಒಬ್ಬರು ಸಪೋರ್ಟ್ ಇದ್ದರೆ ಹೊರಗಡೆ ಬರ್ತಿದ್ದೆ. ಮನೆಯಿಂದ ಹೊರಗಡೆ ನನಗೆ ಕಳಿಸ್ತಿದ್ದಿಲ್ಲ ಮನೆಗೆ. ಅವ್ರ ಸಪೋರ್ಟ್ ಇದ್ದರೆ ಹೊರಗಡೆ ಹೋಗ್ಬೇಕು ಬರಬೇಕು. ಬಾತ್ರೂಮಿಗೆ ಸಮೇತ ನನಗೆ ಅವರು ಸಪೋರ್ಟೇ ಇರಬೇಕಿತ್ತು. ಅಂಥದ್ದು ಇವ್ರು ನಮ್ಮ ಮನೆಯವರು ಇನ್ನು ಬಸ್ಸಲ್ಲಿ ಒಬ್ಬರು ಸಿಕ್ಕಾಗ ಹೇಳಿ ಇದು ಮಾಡಿ ಇಲ್ಲಿ ಕರ್ಕೊಂಬಂದಮೇಲೆ ನನಗೀಗ ನನ್ನ ಅನುಭವದಲ್ಲಿ ನನಗೆ ಆದ ಇದರಲ್ಲಿ ನಮ್ಮ ಡಾಕ್ಟ್ರ್ ಹೇಳಿದ್ದು ಪ್ರಕಾರ ಇಲ್ಲಿ 3 ದಿವಸಕ್ಕೆ 2 ದಿವಸಕ್ಕೂ ನನಗೆ ರಿಸಲ್ಟ್ ಸಿಕ್ತು. 2 ದಿವಸಕ್ಕೆ. ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು ಏನಪ್ಪ ನನಗೆ ಡಾಕ್ಟ್ರ್ ಈ ಥರ ಹೇಳ್ಬಿಟ್ರು, ನನ್ನ ಮುಂದೆ ದುಡಿಮೆ ಹೆಂಗೆ, ನಾನು ಯಾವ ಥರ ಓಡಾಡಬೇಕು, ನಾನು ಈ ಥರ ಮನೆಯಲ್ಲೇ ಕುತ್ಕೊಂಡು ಕಾಲ ಕಳಿಬೇಕು, ಕೂತಿದ್ದೆ ನಾನು ಜೀವನ ಆಗಿಬಿಡ್ತಲ್ಲ ನನ್ನ ಪರಿಸ್ಥಿತಿ ಅಂತ ರಾತ್ರಿವಾಗಲೂ ನನಗೆ ಚಿಂತೆ, ನಿದ್ರೆ ಬರ್ತಿದ್ದಿಲ್ಲ. ಬೆಳಗಿನ ಜಾವ ಒಂದು ಅರ್ಧ ಗಂಟೆ ನಿದ್ದೆ ಅಷ್ಟೇ. ಮತ್ತು ಕಿವಿ ನೋವು ಭಾಳ ಇತ್ತು. ಕಿವಿ ನೋವು ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ಬಿಡ್ತು. ಇವತ್ತಿಗೂ ಅವ ಡೈಲಿ ಒಂದು 8 ಹೊತ್ತು ಮಾತ್ರ ತಗೊತಿದ್ದೆ, ಆ ನೋವು ತಡಿಲಾರ್ದೇ. ಅದು ಇಂಜೆಕ್ಷನ್ ಮಾತ್ರೆ 10 ರೂಪಾಯಿ ಒಂದು ಮಾತ್ರೆ, 15 ರೂಪಾಯಿ ಒಂದು ಮಾತ್ರೆ. ಅದು ಇಲ್ಲಿ ಬರೋದಕ್ಕಿಂತ ಮುಂಚೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು. ಅಲ್ಲಿಗೆ ಬಂದಾಗಿಂದ ಇವತ್ತಿಗೂ ಒಂದು ಮಾತ್ರೆ ಯಾವುದೂ ನಾನು ತಗೊಂಡಿಲ್ಲ. ಯಾಕೆಂದರೆ ನನ್ನ ನಂಬುದು ನಾನು ಯಾವ ಮಾತ್ರೆನೂ ಇಲ್ಲ, ಕಿವಿ ನೋವಿಲ್ಲ, ಕಾಲು ನೋವು ಕಮ್ಮಿ ಆಯಿತು. ಈ ಕೈ ನೋಡ್ರಿ, ಇದು ಇಷ್ಟು ಮೇಲೆ ಬರ್ತಿದ್ದಿಲ್ಲ, ಈಗ ಫ್ರೀ ಆಗಿರ್ತದೆ. ಸ್ವಲ್ಪ ಇದು ರೆಸ್ಟ್ ಆಗಿದೆ, ಇದೆಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ನೀವು ಹೇಳ್ತಾ ಇದ್ರೆ ನನಗೆ ನರಗಳೆಲ್ಲ ಎಳಿತಾ ಈ ನರ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿತ್ತು. ಇದು ಇಲ್ಲಿ ಹೊಡೆತ ಬಿದ್ದು ನರ ಸ್ಟ್ರಕ್ ಆಗಿ ಆಪ್ಷನ್ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರು, ಬೇರೆ ಡಾಕ್ಟ್ರು. ಆಮೇಲೆ ನಮ್ಮ ಡಾಕ್ಟ್ರು ಏನಂದರು, ಅವರಿಗೆ ಅವರು ಆ ತಲೆ ಆಪ್ಷನ್ ಆದರೆ ಅವರು ಉಳಿಬೋದು, ಹೋದ್ರೂ ಹೋಗ್ಬೋದು. ಯಾವ ಕಾರಣಕ್ಕೂ ತಲೆ ಆಪ್ಷನ್ ನಾನು ಮಾಡೋಕ್ಕೆ ಬಿಡೋಲ್ಲ. ಮೆಡಿಷನ್ನಲ್ಲಿ ಇಂಜೆಕ್ಷನ್ನಲ್ಲಿ ಅಂತ ಹೇಳಿ 18,000 ರೂಪಾಯಿ ಒಂದು ಇಂಜೆಕ್ಷನ್ ಅಂತ ಒಂದು 5-6 ಕೊಡಿಸಿದ್ರು. ಅದು ಕೊಡಿಸಾದ್ಮೇಲೆ ನನಗೆ ಪ್ರಜ್ಞೆ ಬಂತು. 10 ದಿವಸ ಕೋಮದಲ್ಲೇ ಇದ್ದಿದ್ದು ನಾನು. ಅದು ಕೊಟ್ಟ ನಂತರ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಮೇಲೆ ನಮ್ಮ ಡಾಕ್ಟ್ರು ಅವರು ಈಗ ಅದೇ ಹೇಳಿದ್ದು, ಇನ್ನೂ 2 ವರ್ಷ ಆಗ್ಬೋದು, 2.5 ವರ್ಷ, 3 ವರ್ಷ ಆಗ್ಬೋದು. ಅದು ನೀನು ನಾವು ರಕ್ತ ಕೊಡೋಕ್ಕೆ ಬರಲ್ಲ, ಎಪ್ಪುಗಟ್ಟಿದೆ, ಬೆನ್ನಲ್ಲಿ ಎಪ್ಪುಗಟ್ಟಿದೆ, ಈ ರೆಸ್ಟಲ್ಲೇ ನೀನು ಅದನ್ನ ಸರಿ ಮಾಡ್ಕೋಬೇಕು. ಅದು ಸರಿ ಆಗ್ಬೋದು, ಇಲ್ಲಾಂದರೆ ನೀನು ಹಿಂಗೆ ಲೈಫೇ ಹಿಂಗೆ ಅಂತ ಹೇಳಿದರು. ಅದೇ ನನಗೆ ಚಿಂತೆ ಕಾಡಾಟ ಇದ್ದಿತ್ತು. ನಮ್ಮ ಮನೆಯವರು ಅದು ಒಂದು ಇದು ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಮೇಲೆ ನನಗೀಗ ಮುಂಚೆನ ಆರೋಗ್ಯ ಯಾವ ಥರ ಇತ್ತು ಆ ಥರ ಸ್ಥಿತಿಗೆ ಈಗ ಬರ್ತಾಯಿದ್ದೀನಿ. ಆ ಥರ ಖುಷಿ ಆಗ್ತಾ ಇದೆ. ಈಗ ನೀವು ಅಂದ್ರೆ ಕುತ್ತಿಗೆ ಭಾಗದಲ್ಲಿ ಸರ್ವಿಕಲ್ ಪ್ರಾಬ್ಲಮ್ ಆಗಿಬಿಟ್ಟು ನೀವು ತಿರುಗ್ತಾ ಇದ್ರಾ? ಇಲ್ಲ, ನನ್ನ ಬಾಡಿನೇ ತಿರ್ಸಿ ನಾನು ಹಿಂಗೆ ಮಾಡ್ಬೇಕಾಯ್ತು. ಕತ್ತೆ ಏನಾಗ್ತಾ ಇತ್ತು, ಬಾಡಿ ಆಗ್ತಾ ಇಲ್ಲ. ಯಾರಾದ್ರೂ ಅಪ್ಪ ಮಾತಾಡ್ತಿದ್ರೆ ಫುಲ್ ಹಿಂಗ್ ಟರ್ನ್ ಮಾಡಿ ಮಾತಾಡ್ತಾ ಇದ್ರು. ಇವಾಗ ಕತ್ತಿನ ಭಾಗ ತಿರುಗಿಸ್ಬೋದಾ? ತಿರುಗಿಸ್ತಾ ಇದಾರಲ್ಲ ಅಪ್ಪ ಅಮ್ಮ. ಇದೇ ರಿಯಾಲಿಟಿ. ಯಾಕಂತ ಹೇಳಿದ್ರೆ ಮನುಷ್ಯರಿಂದ ಆಗದೆ ಇರ್ತಕ್ಕಂಥದ್ದು ಯಾರಿಂದ ಸಾಧ್ಯ? ಅದು ದೇವರಿಂದ. ಈ ಪಚ್ಚೆ ಕಲ್ಲು ಕೂಡ ರೆಡಿ ಆಗಿರೋದು ದೇವ್ರ ಸೃಷ್ಟಿ ಮಾಡಿರೋದೆ. ಇವತ್ತಿಗೆ 11 ದಿವಸ ಅಷ್ಟೇ ನಾನು ಇದನ್ನ ತಗೊಂಡಿರೋದು. 11 ದಿವಸಕ್ಕೆ ನನಗೆ ಇಷ್ಟು ರಿವರ್ಸ್ ಇದು ಆಗಿದೆ. ಹಾಗಾಗಿ ಇನ್ನೂ ಒಂದು 10-15 ಒಂದು 20 ಎಷ್ಟು ದಿನ ಇರುತ್ತೋ ಅದನ್ನ ನಾನು ತಗೊಳ್ಳೇಬೇಕು. ಆಮೇಲೆ ನಮ್ಮ ಮನೆಯವರು ಡಿಯರ್ ವಾಟರ್ ಒಂದು ಮಿಷಿನ್ನು ಅದರಲ್ಲಿ ತಗೊಂಡು ಹೋಗಿ ಇಟ್ಕೊಂಬಿಡೋಣ, ಮನೆಯಲ್ಲಿ ಅನುಕೂಲ ಆಗುತ್ತೆ, ಎಲ್ಲರಿಗೂ ಇದಾಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೀಗ ನನಗೆ ನನ್ನ ಅನುಭವದಲ್ಲಿ
ನನಗೆ ಕರ್ಕೊಂಡು ಹೋದ್ರೆ ಒಂದು 10-15 ಸಾವಿರ ತಗೊಂಡೋಗ್ಬೇಕಿತ್ತು. ನಾರಾಯಣ ಶಂಕರ್ ಕಣ್ಣಿನ ಹಾಸ್ಪಿಟ್ಲ್, ಅವರಿಗೆ ಕಣ್ಣಿನ ಸಮಸ್ಯೆ, ಕಡ್ತ, ಅವ್ರಿಗೆ ಕಣ್ಣು ಮೊಬ್ಬಿತ್ತು. ಈಗ ಅವರು ಮೊಬೈಲ್ ಸಣ್ಣ ಅಕ್ಷರನೇ ಕಣ್ಣಿಗೆ ನೋಡ್ತಾ ಇದ್ದಾರೆ. ಅದು ಅಮ್ಮನಿಗೆ ಹೇಳ್ತಾರೆ ಬಂದ್ಬಿಟ್ಟು ಕಣ್ಣಿನ ತೊಂದರೆ ಇತ್ತು, ಕಣ್ಣು ಕಾಣಿಸ್ತಾ ಇರಲಿಲ್ಲ. ಬಟ್ ಇಲ್ಲಿ ಬಂದು ಥೆರಪಿ ಮಾಡಿದ್ಮೇಲೆ 2 ದಿನದಲ್ಲಿ ಕಣ್ಣು ಕ್ಲಿಯರ್ ಆಗಿದೆ. ಅಮ್ಮ ಹೇಳ್ತಾ ಇದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಡಾಕ್ಟರ್ ಹೇಳಿದ್ರೆ ಆಪರೇಷನ್ ಮಾಡಬೇಕು, ಪೊರೆ ಬಂದಿದೆ ಅಂತ ಬಿಟ್ಟು. ಆದ್ರೆ ವಿತೌಟ್ ಆಪರೇಷನ್ ಇಲ್ದೇನೂ ಕೂಡ ಏನಾಗಿದೆ, ಅಮ್ಮನಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಮಂಡಿ ಚಿಪ್ಪು ಅವ್ರದ್ದು ಸಣ್ಣದಿದ್ದೆಲ್ಲ ಬಿದ್ದು ಅದು ಮಂಡಿ ಹಿಂಗೆ ಅಲ್ಲಾಡಿಸಿದ ಚಿಪ್ಪು ಅಲ್ಲಾಡುತ್ತೆ. ಅಷ್ಟು ಇದು ಎಲ್ಲರ ಫಾಸ್ಟಾಗಿ ಹೋಗಂಗಿಲ್ಲ. ಅವರು ನಿಧಾನ ಹೋಗ್ಬೇಕು, ಸೂಕ್ಷ್ಮವಾಗಿ ನಡೆದಾಡಿದರೆ ಅವರು ಇಲ್ಲಾಂದರೆ ಬಿದ್ದುಬಿಡೋರು. ಈಗ ಅದನ್ನು ಗ್ರಿಪ್ ನಮ್ಮದು ಯಾವ ಥರ ಮಂಡಿ ಚಿಪ್ಪು ಗಟ್ಟಿ ಬಂದಿದೆಯೋ ಆ ಥರ ಆಗಿದೆ. ಅವ್ರು ಇಲ್ಲಿ ಬರೋದಕ್ಕಿಂತ ಒಂದು ವಾರ ಮುಂಚೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ನಾವು ನೀರು ತೆಗಿತೀವಿ, ಅದನ್ನು ನೀರು ತುಂಬ್ಕೊಂಡಿದೆ, ಒಂದು ವಾರ ಬಿಟ್ಟು ಬರ್ರಿ ಅಂತ ಹೇಳಿದರು. ಮತ್ತು ಇಲ್ಲಿ ಬಂದಮೇಲೆ ಈಗ ಅವ್ರ ಸಮಸ್ಯೆ ಸೊಂಟ ನೋವು ಇಲ್ಲ, ಮಂಡಿ ಚಿಪ್ಪು ನೋವು ಇಲ್ಲ, ಆಮೇಲೆ ಕಣ್ಣಿನ ಸಮಸ್ಯೆ ಇಲ್ಲ, ಕುತ್ತಿಗೆ ಎಳ್ತಾ ಇದ್ದಿದ್ದೆ ಒಂದು 4 ವರ್ಷದಿಂದ, ಅದು ಕಮ್ಮಿ ಆಗಿದೆ. ಈಗೆಲ್ಲ ಫ್ರೀ ಆಗಿದೆ ನನಗೆ ಅಂತ ಎಲ್ಲರ ಹತ್ರನೂ ಹೇಳ್ಕೊತಾ ಇದ್ದಾರೆ. ಅವರು ಬಂದವ್ರ ಮನೆಗೆ ಎಲ್ಲರಿಗೂ ಹೇಳ್ಕೊಂಡು ಖುಷಿ ಮಾಡ್ತಿದ್ದಾರೆ. ಇನ್ನೂ ಭಾಳ ಜನ ಇದ್ದಾರೆ. ಹಂಗಾಗಿ ಯಾಕೆಂದ್ರೆ ನಮ್ಮ ಅನುಭವದಲ್ಲಿ ನಾವು ಅದರಲ್ಲಿ ನಮಗೆ ಆಗಿದ್ದ ಅನುಭವ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದೆಲ್ಲರೂ ಬಂದು ಈ ಟ್ರೀಟ್ಮೆಂಟ್ ಇದು ಮಾಡಿರಿ, ಇದು ಇಂಜೆಕ್ಷನ್ ಇಲ್ಲ, ಮೆಡಿಷನ್ ಇಲ್ಲ, ಯಾವುದು ಖರ್ಚಿಲ್ಲ. ನಾವು ಬಂದೋಗೋ ಖರ್ಚು ಬಿಟ್ಟರೆ ಏನಿಲ್ಲ, ಎಲ್ಲ ಫ್ರೀ ಇದೆ. ಇದು ನಮ್ಮ ಆರೋಗ್ಯನ ನಾವು ಸರಿಪಡಿಸ್ಕೋಬೇಕು ಅಂದರೆ ಇದೊಂದು ನೀವು ಮಾಡಿದ್ಕೆ ನಾನು ಒಂದು ಧನ್ಯವಾದಗಳನ್ನು ಹೇಳಿ. ಅಪ್ಪ ಇವಾಗ ಬಂದ್ಬಿಟ್ಟು ನೀವು ಡಾಕ್ಟರ್ ಹೇಳಿದ್ರು ರೆಸ್ಟ್ ಮಾಡಲೇಬೇಕು, ಯಾವ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಥೆರಪಿ ತಗೊಂಡೋದ್ಮೇಲೆ ಎಷ್ಟೇ ದಿನಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ? ನಾನು ಇಲ್ಲಪ್ಪ, ಇಲ್ಲಿಂದ ಹೋದ್ಮೇಲೆ ಒಂದು ನಮ್ಮದು ಅದು ಒಂದು 6-7 ಮಿಷಿನ್ ಇದೆ, ತಟ್ಟೆ ಮಿಷಿನ್, ಅಡಿಕೆಳೆ ತಟ್ಟೆ, 10, 12, 4, 6 ಇಂಚ್ ಬೋಲು. ನಾನೇ 500-600 ಬೋಲು ಕೂತ್ಕೊಂಡೆ ಅಂತ ಬೇಜಾರಲ್ಲ, ನಾನೇ ಡೈಲಿ ನಾನೇ ಹೊಡಿತಾ ಇದ್ದೀನಿ. ಬೇರೆ ಲೇಬರ್ಸ್ ಬರೋರು, ಆದರೆ ನನಗೂ ರೆಸ್ಟ್ ಆಗುತ್ತೆ, ಖುಷಿ ಆಗುತ್ತೆ. ಅದನ್ನ ಮಾಡ್ತಾ ಈಗ ನಮ್ಮನೆಗೆ ನೀನು ಬೇಕಾದ್ರೆ ಎಲ್ಲರೂ ಅಡ್ಡಾಡುವಂತಿದ್ದಾರೆ. ಧೈರ್ಯವಾಗಿ ಒಬ್ಬರೇ ಓಡಾಡುವಂತಿದ್ದಾರೆ. ಹೋಲ್ ಸಪೋರ್ಟು ಇಲ್ಲ, ಅವರು ಇರಬೇಕು. ಆಮೇಲೆ ನನಗೆ ಹೊರಗಡೆ ಬಾಗಿಲಿಂದ ಹೊರಗಡೆ ಕಳಿಸ್ತಿದ್ದಿಲ್ಲ, ಯಾಕೆಂದರೆ ಅವರು ಎಲ್ಲಿ ಬೀಳ್ತಾರೋ ಏನು ಅಂತ ಇದು ಮಾಡೋರು. ಹಾಗಾಗಿ ಈಗ ಇಲ್ಲಿ ಬಂದಮೇಲೆ ನನಗೆ ಆರೋಗ್ಯ ಚೆನ್ನಾಗಾಗಿದೆ. ಮೊನ್ನೆ ಒಂದು 2-3 ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬರಲಿಲ್ಲ. ಈಗ ಮತ್ತೆ ಕಂಟಿನ್ಯೂ ಇದನ್ನ ನಾನು ತಗೊಳ್ತಾ ಇದ್ದೀನಿ. ಓಕೆ ಅಪ್ಪ, ಸರಾಕೆರೆ ಒಂದು ಹೊಸ ಲೈಫ್ ಕೊಟ್ಟಿದೆ ಅಂತ ಹೇಳ್ತೀರಾ? 100% ನಾನು. ಓಕೆ ಅಪ್ಪ, ಇನ್ ಕೇಸ್ ಏನಾದರೂ ಸರಾಕೆರೆ ನಿಮಗೆ ಸಿಗದೇ ಇದ್ದಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ನನ್ನ ಪರಿಸ್ಥಿತಿ ಅದೇ ಮೇಡಮ್, ನಾನು ಏನಿದ್ರು ಈಗ ರೆಸ್ಟಲ್ಲೇ ಇದ್ಕೊಂಡು ನನ್ನ ಜೀವನ ನಾನು ಅಲ್ಲೇ ಕಾಲ ಕಳಿಬೇಕಿತ್ತು, ಕೊರಗಲ್ಲೇ ಇದು ಮಾಡಬೇಕಿತ್ತು. ಈಗ ಮುಂಚೆ ಎಲ್ಲ ನಾನು ಕೂತಾನಲ್ಲ, ತೋಟಕ್ಕೆ ಹೋಗೋದು, ನೀರು ಕಟ್ಟೋದು, ಎಲ್ಲ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಮಾಡ್ತಾ ಇದ್ದೀರಾ? ತೋಟಕ್ಕೆಲ್ಲ ನೀರು ಎಲ್ಲ ದನದಿಂದ ಹಾಲು ಕರೆಯೋದ್ರಿಂದ, ತಟ್ಟೆ ಇದು ಮಾಡೋದ್ರಿಂದ ಎಲ್ಲ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತಾಯಿದ್ದೀನಿ. 100%. ಅಮ್ಮ ಬಂದಿಲ್ಲ, ಇರಲಿಲ್ಲ ನಮ್ಮ ಮನೆ ಪಕ್ಕ. ಅವರು ಅಲ್ಲೇ ನಮ್ಮ ಮನೆ ಪಕ್ಕ. ಅವ್ರಿಗೆ ಹೇಳಿದ ಮೇಲೆ ಅವರು ಇದು ಮಾಡ್ಕೊಂಡು ಬಂದಿದ್ದು. ಇಷ್ಟು ಚೆನ್ನಾಗಾಗಿದೆಯಲ್ಲ, ಅವರೇ ಹೇಳಿದರು, ಎಷ್ಟು ಚೆನ್ನಾಗಾಗಿದೆಯಲ್ಲ ಅಣ್ಣ, ಮುಂಚೆ ಥರದಲ್ಲಿ ಆಗಿದೆಯಾ ನೀನು, ಫಸ್ಟು ನಾವು ಅಲ್ಲಿಗೆ ಹೋಗ್ತೀವಿ, ನಮಗೊಂದು ಇದು ಕೊಡು ಅಂತ ಹೇಳಿ ಅವ್ರಿಗೆ ಕೊಟ್ಟು ಅಡ್ರೆಸ್ಸು ಅವರಿಗೆ ಮೊನ್ನೆ ಬಂದರು. ಅವರು ಮೊನ್ನೆ ದಿವಸ ಅವ್ರ ಜೊತೆಗೆ ಬರಬೇಕು ಅಂತ ಮಾಡಿದೆ. ನನಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬರಲಿಲ್ಲ. ಬರ್ರಿ. ಓಕೆ, ಅಪ್ಪನ ರಿಯಲ್ ಆಗಿ ನೋಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಬ್ರು ಕೂಡ ಒಂದೇ ಊರರು, ಅಕ್ಕಪಕ್ಕ ಮನೆಯವರೇ. ಓಕೆ, ಅಮ್ಮ ನೋಡಿದ್ದಾರೆ, ಡಾಕ್ಟ್ರ್ ಏನೆಲ್ಲ ಹೇಳಿದ್ರಂತ ಹೇಳ್ಬಿಡಿ ಅಮ್ಮ. ಅಪ್ಪ ಹೇಗಿದ್ರು, ಈಗ ಹೇಗಾಗಿದ್ದಾರೆ ಅಂತ ಹೇಳಿ. 3 ತಿಂಗಳಲ್ಲಿ ಒಂದ್ಸಲ ಆಪ್ರೇಷನ್ ಆಯಿತು ಅವರಿಗೆ. ಆಪ್ರೇಷನ್ ಆಯಿತು, ಮತ್ತು 3 ತಿಂಗಳಲ್ಲಿ ಮತ್ತೊಂದು ಸರಿ ಆಕ್ಸಿಡೆಂಟ್ ಆಯಿತು ಅವರಿಗೆ. ನಾವು ನೋಡ್ತಿದ್ದಂಗೆ ಅವ್ರದ್ದು ಮುಖ ಶೇಪೇ ಚೇಂಜ್ ಆಗಿತ್ತು. ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ರು. ನಾವೀಗ ಮೊನ್ನೆ ಒಂದು ರೀಸೆಂಟಾಗಿ ನೋಡಿದ್ವಿ, 1 ವಾರದಲ್ಲಿ 1 ವಾರ ಕಾಣ್ತಾ ಇರಲಿಲ್ಲ, ಎಲ್ಲೋ ಹೋಗಿ ಬರ್ತಾ ಇದ್ರು. ನಮ್ಗೆ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ, ದಾವಣಗೆರೆಗೆಲ್ಲ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ದೆ ಅಷ್ಟೇ. ಮತ್ತು 1 ವಾರ ಬಿಟ್ಟು ನೋಡ್ಬೇಕಾದ್ರೆ ಬ್ಯಾಗ್ ಹಿಡ್ಕೊಂಡು ಈ ಥರ ಟಿಪ್ ಟಾಪಾಗಿ ಯಾವಾಗಲೂ ಡ್ರೆಸ್ ಮಾಡ್ಕೊಂಡು ಓಡಾಡೋದು. ಅವ್ರು ಮುಂಚೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೇ ಮತ್ತೆ ರಿಕವರ್ ಆಗಿದ್ದು. ಈಗ ಮೊನ್ನೆ ರೀಸೆಂಟಾಗಿ ಇಲ್ಲಿ ಬಂದು ಹೋದ್ಮೇಲೆ ಅವರು ಈ ಥರ ಚೆನ್ನಾಗಾಗಿದ್ದು. ಶೇಪೇ ಚೇಂಜ್, ಮುಖ ಎಲ್ಲ ಸೈಡ್ ಆಗಿತ್ತು. ಮತ್ತು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಕೋಲ್ ಹಿಡ್ಕೊಂಡು ಓಡಾಡೋಕೆ. ಅಲ್ಲಿ ನಮಗೆ ಇಷ್ಟು ಡಿಸ್ಟೆನ್ಸ್ ಅಷ್ಟೇ ಇರೋದು ನಮ್ಮ ಮನೆಗೂ ಅವರಿಗೂ. ಆದರೆ ಅಲ್ಲಿನೇ ಬರೋಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಬ್ಯಾಗ್ ಹಿಡ್ಕೊಂಡು ಕೆಳಗೆ ಡೌನಿಂದ ಮೇಲೆ ಅಪ್ಪಲ್ಲ ಹತ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬಂದದ್ದು ನೋಡೇ ಆಶ್ಚರ್ಯ ಆಯಿತು. ಥರ ಮಿರಾಕಲ್ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಅದು ನೋಡೇ ನಾನು ಬರಬೇಕು ಅಂತ ಹೇಳಿ ಬಂದಿದ್ದು. ಏನು ನೋಡೋಣ ಅಂತೇಳಿ ಬಂದು ಇವ್ರು ಹೇಳಿದ ಮೇಲೆ ಬಂದಿತ್ತು. ಓಕೆ, ರಿಯಲ್ ಆಗಿ ನೋಡಿದಿರಾ? ಸರಾಕೆರೆ ಬಂದಾದ್ಮೇಲೆ ಅಪ್ಪ ಫುಲ್ ಚೇಂಜ್ ಆಗಿದ್ದಾರೆ. ಹೌದೌದು, ಮೊದಲಿನ ತರ ಆಗಿದ್ದಾರೆ. ಹೌದೌದು, ಆಗಿದ್ದಾರೆ.
ಅದಕ್ಕೋಸ್ಕರನೇ ನಾನು ಬಂದಿದ್ದು. ಸಾಮಾನ್ಯ ನಾನು ಇಷ್ಟು ವೆಯ್ಟ್ ಇದ್ದರೂ ಕೂಡ ಥೈರಾಯ್ಡ್ ಆಗಿ ನನಗೆ 8-10 ವರ್ಷ ಆಯಿತು. ಅದಾದಮೇಲೆ ವೆಯ್ಟ್ ಯಾವಾಗಲೂ ನಂಗೆ ಜಾಸ್ತಿ ಆಗ್ತಾನೇ ಇತ್ತು. ನಾನು ಎಲ್ಲೂ ಕೂಡ ನ್ಯೂಟ್ರಿಸ್ಲಿಮ್ ಅದು ಇದು ತುಂಬ ಜನ ಕನ್ವಿನ್ಸ್ ಮಾಡಿದ್ದಾರೆ ನನಗೆ. ನಾನು ಎಲ್ಲೂ ಹೋಗಿಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತೇಳಿ. ನಾನು ಅದ್ರ ಫಸ್ಟ್ ಟೈಮ್ ನಾನೇನಾದರೂ ವೆಯ್ಟ್ ರಿಡ್ಯೂಸಿಗೆ ಅಂತೇಳಿ ಬಂದಿರೋದು ಇದೆ ಇಲ್ಲಿಗೇನೆ. ಓಕೆ ಅಮ್ಮ, ಇವತ್ತಿಗೆ ಬಂದು 3 ಡೇಸ್ ಆಯ್ತು. ನೀವು 3 ಡೇಸಲ್ಲಿ ಏನು ಚೆನ್ನಾಗಿ ಅಂತ ಅನ್ಸಿಲ್ಲ? ಇಲ್ಲ, ನಂಗೆ ಸ್ವಲ್ಪ ಏನೋ ಫ್ರೀ ಅನ್ನಿಸ್ತಿದೆ, ಏನೋ ಆಗತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮಗೆ ಥ್ಯಾಂಕ್ಸ್. ಓಕೆ ಅಪ್ಪ, ಹೊಸದಾಗಿ ಬರೋಂಥ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಅದೇ ನಾನು ಹೇಳೋದು ಇಷ್ಟೇ. ನನ್ನ ಅನುಭವದಲ್ಲಿ ಎಲ್ಲ ನಾನು ತಿಳ್ಕೊಂಬಿಟ್ಟಿದ್ದೀನಿ. ಇದು ಮಾತ್ರೆ ಮೆಡಿಷನ್ನು ಯಾವುದೂ ಇಲ್ದಲೇ ಇಷ್ಟು ಗುಣ ಆಗ್ಬೇಕಾದ್ರೆ ತಾವೆಲ್ಲರೂ ಬಂದು ಕೆಲಸಗಳು ಇದ್ದಿದ್ದೆ. ನಮ್ಮ ಆರೋಗ್ಯ ನಾವು ಇದು ನನ್ನ ಅನುಭವದಲ್ಲಿ ಇದು ಒಂದು 10 ದಿವಸ ಮಾಡಿದರೆ 10 ವರ್ಷದ ಆಯಸ್ಸು ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಆಯಸ್ಸು ಸಿಗುತ್ತೆ 10 ದಿವಸ. ಅದು ಕಾಯಿಲೆ ಇದ್ದವರು ಬರ್ಬೋದು, ಹುಷಾರಿಲ್ದವರು ಬಂದು ನಾವು ಇದನ್ನು ತಗೊಂಡ್ರೆ ಇದು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಗಿರ್ತೀರಿ. ಎಲ್ಲರೂ ಬಿಟ್ಟು ಇದನ್ನು ತಗೊಳ್ರಿ. ಕೆಲಸಗಳು ಇದ್ದಿದ್ದೆ, ನಾವು ಜೀವನದಲ್ಲಿ ದುಡಿಮೆ ಮಾಡೋದು ಇದ್ದಿದ್ದೆ. ನಮ್ಮ ಆರೋಗ್ಯ ಇದ್ದರೆ ನಾವು ದುಡಿಮೆ ಮಾಡ್ಬೋದು. ಇದನ್ನು ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಖುಷಿಯಿಂದ ಇದು ಮಾಡಿರಿ. ಇಲ್ಲಿರೋ ಮೇಡಮ್ಗಳು ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಯಾಕೆಂದರೆ ಅಷ್ಟು ಪ್ರೀತಿಯಾಗಿ, ಅಷ್ಟು ಒಂದು ಖುಷಿಯಾಗಿ ಇಷ್ಟು ಜನ ಬಂದರೂ ನೀವು ಒಂದು ಒಬ್ಬರಿಗೆ ನಮಗೆ ಅಷ್ಟು ಮಾನ್ಯತೆ ಕೊಟ್ಟು ಮಾತಾಡಿಸಿ ಒಂದು ಖುಷಿಯಿಂದ ಇದು ಮಾಡ್ತಿರಲ್ಲ. ನಮಗೆ ಈ ಟ್ರೀಟ್ಮೆಂಟ್ಗಿಂತ ಇದು ನಿಮ್ಮದೇ ಒಂದು ನಮಗೆ ಒಂದು ಒಳ್ಳೆ ಖುಷಿ ಅನ್ನಿಸುತ್ತೆ ಮೇಡಮ್. ನಮಸ್ತೆ. ಓಕೆ, ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು.